ಹಾಯ್ ಹಲೋ ನಮಸ್ತೆ ಪ್ರೀತಿಯ ವೀಕ್ಷಕರೇ, ನಾನು ನಿಮ್ಮ ಡೆಡ್ಲಿ ರವಿ ಶ್ರೀವತ್ಸ. ನಿಮ್ಮೆಲ್ಲರ ಪಾದ ಅರವಿಂದಗಳಿಗೆ ಕೋಟಿ ಶರಣುಗಳನ್ನು ನಮನಿಸ್ತಾ ಎಲ್ಲ ಮಾಡ್ತಾ ಬನ್ನಿ ವೀಕ್ಷಕರೇ, ಮತ್ತೆ ನಮ್ಮ ಕಥೆಯತ್ತ ಮುಂದೆ ಸಾಗೋಣ. ಲಾಸ್ಟ್ ಟೈಮ್ ಹೇಳಿದ್ದೆ ಕೋಟೆ ಪ್ರಭಾಕರ್ ಅಂತಂದರೆ ವಸಂತನ ಆ ಒಂದು ಮುಂಡವನ್ನು ಬೇರ್ಪಡಿಸಿದ ಆ ಭೀಕರ ಹತ್ಯೆಯನ್ನು ನಿಮ್ಮ ಮುಂದೆ ತಂದು ಇಟ್ಟಿದ್ದೆ. ಈಗೇನಾಗುತ್ತೆ, ಸತತವಾಗಿ ಆ್ಯಕ್ಷನ್ಸ್ ನಡ್ಕೊಂಡು ಬರ್ತಾ ಇರೋದ್ರಿಂದ ಎಲ್ಲೋ ಒಂದು ಕಡೆ ಆದಿತ್ಯ ಅವ್ರಿಗೂ ಒಂದು ರಿಲ್ಯಾಕ್ಸೇಷನ್ ಬೇಕು ಅನ್ನೋ ಒಂದು ಆಸೆಯಿಂದ ಅಫ್ಕೋರ್ಸ್ ಮಾಂಟೇಜಸ್ನ ಪ್ಲ್ಯಾನ್ ಮಾಡಿದ್ದೆ. ಈ ಮಾಂಟೇಜಸ್ ಅಂದರೆ ಏನು ಅಂದರೆ ಬಿಟ್ ಒಂದಷ್ಟು ದೃಶ್ಯಗಳನ್ನೆಲ್ಲ ಚಿತ್ರೀಕರಿಸಿ ಅದನ್ನು ತಂದು ಒಂದು ಸಾಂಗ್ ಅಥವಾ ಒಂದು ಬ್ಯೂಟಿಫುಲ್ BGM ಕ್ರಿಯೇಟ್ ಮಾಡಿ ಅಲ್ಲಿ ಹಾಕೋದು. ಅಂದರೆ ಓವರಾಲ್ ಚಿತ್ರೀಕರಣದಲ್ಲಿ ಓವರಾಲ್ ಸ್ಕ್ರೀನ್ ಪ್ಲೇಯಲ್ಲಿ ಇದನ್ನು ನಮಗೆ ಎಲ್ಲೆಲ್ಲಿ ಬೇಕೋ, ಫಾರ್ ದ ಎಕ್ಸಾಂಪಲ್ ಬಿಲ್ಡಪ್ ಆಫ್ ಆರ್ಟಿಸ್ಟ್ ಇಲ್ಲ ಬಿಲ್ಡಪ್ ಹೀರೋ ಅಂದಾಗ ಒಂದಷ್ಟು ಚಿತ್ರೀಕರಿಸಿದ ಎಲ್ಲ ದೃಶ್ಯಗಳನ್ನ ತಂದು ಸೇರಿಸಿ ಅದಕ್ಕೊಂದು ಬ್ಯೂಟಿಫುಲ್ ಒಂದು ಮಂತ್ರವನ್ನು ಹಾಕ್ತೀವೋ, ಇಲ್ಲ ಒಂದು ಬ್ಯೂಟಿಫುಲ್ ರೆಕಾರ್ಡಿಂಗನ್ನು ಹಾಕ್ತೀವೋ, ಇಲ್ಲ ಅಂದರೆ ಫಾರ್ ಎಕ್ಸಾಂಪಲ್ ನಾವು ಐ ಆಮ್ ಕಮಿಂಗ್ ದೇವರಾಜ್ ಸರ್ ಒಂದಷ್ಟು ಎನ್ಕೌಂಟರ್ಸ್ಗಳನ್ನ ಮಾಡ್ತಾರೆ ಗೊತ್ತಾ, ಅವಾಗ ಒಂದಷ್ಟು ಶಾರ್ಟ್ಸ್ಗಳು ಬೇಕಾಗುತ್ತಲ್ಲ, ಈ ಶಾರ್ಟ್ಸನ್ನ ನಾವು ಮಾಂಟೇಜಸ್ ಅಂತಲೇ ಹೇಳ್ತೇವೆ. ಆ ನಿಟ್ಟಿನಲ್ಲಿ ಒಂದಷ್ಟು ಶಾರ್ಟ್ಸ್ಗಳನ್ನ ಬರೆದಿದ್ದೆ ಇಡೀ ಸಿನಿಮಾಗೆ. ನೆನಪಿರಲಿ, ಓ ಕ್ಷತ್ರಿಯ ಮಹಾಕ್ಷತ್ರಿಯದಲ್ಲಿ ಹಿಂದ್ಗಡೆ ಸಾಂಗ್ ಹೋಗ್ತಾ ಇರ್ತದೆ. ನಿಮಗೆ ಫಾರ್ ಯುವರ್ ಬ್ಯೂಟಿಫುಲ್ ಅದೇನೋ ಹೇಳ್ತಾರಲ್ಲ, ಒಂದು ವಿಷನ್ಗೆ ಒಂದಷ್ಟು ಶಾರ್ಟ್ಸ್ಗಳನ್ನ ಚಿತ್ರೀಕರಿಸಬೇಕಾದಂತಹ ಸಮಯ. ನೆಕ್ಸ್ಟ್ ದೇವರಾಜ್ ಸರ್ ಅವರ ಆ ಒಂದು ಅಟ್ಯಾಕ್ ಇರುತ್ತಲ್ಲ, ಆ ಒಂದು ಎನ್ಕೌಂಟರ್ಸ್ ಇರುತ್ತಲ್ಲ, ಒಂದಷ್ಟು ಜನ ಪುಡಿ ರೌಡಿಗಳನ್ನ ಹೊಡೆದಾಕ್ತಾರಲ್ಲ, ಅದನ್ನೆಲ್ಲ ನಾನು ಚಿತ್ರೀಕರಿಸಬೇಕಾಗತ್ತೆ. ಫಾರ್ ಎಕ್ಸಾಂಪಲ್ ಇನ್ನೂ ಒಂದು ಹೇಳಬೇಕು ಅಂತಂದರೆ, ಎಸ್ ಬ್ಯೂಟಿಫುಲ್ ಮಾಂಟೇಜ್ ಸಾಂಗ್ ಬಂದಿರುತ್ತೆ. ನಿಮಗೆ ಸಾಂಗ್ ಯಾವುದು ಅಂತಂದರೆ ದೂರವ, ಆ ಸಾಂಗ್ ಇದೆ ಅಲ್ಲ, ದೂರವಾದೆಯಲ್ಲೋ ಕಂದ, ಅಲ್ಲಿಗೆ ಒಂದಷ್ಟು ಬ್ಯೂಟಿಫುಲ್ ಶಾರ್ಟ್ಸ್ಗಳನ್ನ ಪಿಕ್ಚರೈಸ್ ಮಾಡಬೇಕಾಗತ್ತೆ. ಇದೆಲ್ಲವನ್ನ ಎರಡು ದಿನದಲ್ಲಿ ಚಿತ್ರೀಕರಿಸೋಣ ಅನ್ನೋ ಒಂದು ಆಸೆಯಲ್ಲಿ ಏನು ಮಾಡಿದೆ ಅಂದರೆ, ಅವಾಗ ಏನಾಗುತ್ತೆ, ನೀವು ಆದಿತ್ಯ ಅವ್ರಿಗೂ ಒಂದು ಸ್ಪೇಸ್ ಕೊಟ್ಟಂಗೆ ಆಗುತ್ತೆ. ಕರೆಕ್ಟಾ? ಸೊ ಎಲ್ಲ ಆರ್ಟಿಸ್ಟನ್ನ ಒಂದು ಕಡೆ ಗುಡ್ಡೆ ಹಾಕ್ಕೊಂಡೆ. ಅಂದರೆ ಶೋಭರಾಜ್ ಅವರಿದ್ದಾರೆ, ದುನಿಯಾ ವಿಜಿ ಅವರಿದ್ದಾರೆ, ಆ್ಯಂಡ್ ಬುಲೆಟ್ ಪ್ರಕಾಶ್ ಅವರು, ಹರೀಶ್ ರಾಯ್ ಅವರು, ಪ್ರವೀಣು, ನಮ್ಮ ಇವರು ಬದ್ರಿ ಅವರು, ಸಾಲದ್ದಕ್ಕೆ ಒಂದಷ್ಟು ಜನ ಜೂನಿಯರ್ ಆರ್ಟಿಸ್ಟ್ಗಳು. ರೀಸನ್ ಏನಂದರೆ, ಫಾರ್ ಎಕ್ಸಾಂಪಲ್ ಈಗ ಏನು ಹೇಳ್ಬೋದು, ಪೊಲೀಸ್ನವರು ಒಂದಷ್ಟು ಮಹಜರ್ ಮಾಡೋವಂಥ ಜಾಗಗಳೆಲ್ಲ ಇರುತ್ತೆ, ಅಲ್ಲಿ ಜೂನಿಯರ್ ಆರ್ಟಿಸ್ಟು, ಜೂನಿಯರ್ ಪೊಲೀಸ್ ಆಫೀಸರ್ಸ್ ಬೇಕಾಗತ್ತೆ. ನರೋನಾ ಅಂತ ಏನು ಕ್ಯಾರೆಕ್ಟರ್ ಮಾಡಿದ್ರು ಅದನ್ನು ನರೇಂದ್ರ ಅಂತ ನಾನು ಹೇಳಿಸಿದ್ದೀನಿ ಸಿನಿಮಾದಲ್ಲಿ. ಆ ಕ್ಯಾರೆಕ್ಟರ್ ಮಾಡಿದಂತಹ ರವಿಕುಮಾರ್ ಅವರು ಬಂದಿರ್ತಾರೆ. ಇವರೆಲ್ಲರನ್ನ ಇಟ್ಕೊಂಡು ಒಂದು ಜಾಗದಲ್ಲಿ ನಾವು ಅಸೆಂಬಲ್ ಆದ್ವಿ. ಆ ಜಾಗ ಯಾವುದು ಅಂತಂದರೆ ಇಟ್ ವಾಸ್ ಹೈಲ್ಯಾಂಡ್ಸ್ ಹೋಟೆಲ್. ನಿಮಗೆ ಆ ರೇಸ್ ಕೋರ್ಸ್ ರೋಡಿಂದ ಸ್ವಲ್ಪ ಮುಂದೆ ಹೋಗಿ ಒಂದು ಕಾರ್ನರಲ್ಲಿ ರೈಟ್ ಸೈಡ್ ಟರ್ನ್ ಮಾಡ್ತು ಅಂತಂದರೆ ನಮ್ಮ ಗಾಂಧಿನಗರದ ಒಂದು ಮಾತೃಭೂಮಿ ಅಂತಲೇ ನಾವು ಕರಿಬೋದು. ಅಂದರೆ ಈ ಜಾಗದಲ್ಲೇ ನಮ್ಮ ಅಣ್ಣವರು ಒಂದು ಕಾಲದಲ್ಲಿ ಇದ್ದಂತಹ ಹೋಟೆಲ್ ಅದು. ಈ ಜಾಗದಲ್ಲೇ ಮಾಲಾಶ್ರೀ ಮೇಡಮ್ ಅವರು ತಮ್ಮ ಜೀವನವನ್ನು ಶುರು ಮಾಡಿದಂತಹ ಹೋಟೆಲ್ ಅದು. ಈ ಜಾಗದಲ್ಲೇ ನಾನು ನನ್ನ ಗುರುಗಳಾದಂತಹ ಕೆ ವಿ ರಾಜು ಸರ್ನ ಹೋಗಿ ಮೀಟ್ ಮಾಡಿದಂತಹ ಜಾಗ ಅದು. ಈ ಜಾಗದಲ್ಲೇ ಎಲ್ಲ ನೀವು ಯಾರೆಲ್ಲ ಕೇಳ್ತಿರೋ ಎಲ್ಲ ಅತಿರಥ ಮಹಾರಥರು ಬಂದು ಕೂತು ತಮ್ಮ ಸ್ಕ್ರಿಪ್ಟನ್ನು ಬರೆದಂತಹ ಜಾಗ, ತಮ್ಮ ಹಾಡುಗಳನ್ನು ಬರೆದಂತಹ ಜಾಗ, ತಮ್ಮ ಜೀವನವನ್ನು ಶುರು ಮಾಡಿದಂತಹ ಜಾಗ. ಇದು ಯಾವುದು ಅಂತಂದರೆ ಆ ಕಾಲದ ಹೈಲ್ಯಾಂಡ್ಸ್ ಹೋಟೆಲ್. ನಾವೆಲ್ಲರೂ ಏನು ಮಾಡ್ತಿದ್ವಿ ಅಂತಂದರೆ, ಎಲ್ಲೋ ಒಂದಷ್ಟು ನಮಗೆ ಲೊಕೇಶನ್ಸ್ ಜಾಸ್ತಿ ಚಾರ್ಜ್ ಆಗ್ತಾ ಇದೆಯಾ, ಹೋಟೆಲ್ ಥರ ಏನಾದ್ರು ಬೇಕಾ, ಹೈಲ್ಯಾಂಡ್ಸ್ ಹೋಟ್ಲು ಮಾಡ್ತೀವಿ. ನಮಗೇನಾದ್ರು ಬೇಕು, ಒಂದು ಅಡ್ಡ ಥರ ಕ್ರಿಯೇಟ್ ಮಾಡ್ಕೋಬೇಕು, ಆ ಅಡ್ಡ ಎಲ್ಲೋ ಹೋಗಿ ನಮಗೆ ದುಡ್ಡು ಕಟ್ಟೋಕ್ಕಾಗಲ್ಲ, ಏನಪ್ಪ ಮಾಡೋಣ, ಹೈಲ್ಯಾಂಡ್ಸ್ ಹೋಟೆಲ್. ಎಲ್ಲೋ ಒಂದಷ್ಟು ಚೇಸ್ಗಳನ್ನ ಮಾಡಬೇಕು, ಅಸೆಂಬಲ್ ಆಗಬೇಕು, ಊಟ ತಿಂಡಿ ಅದೆಲ್ಲ ಕೊಡೋವಂಥ ಜಾಗ ಆಗಬೇಕು, ಅದು ಯಾವುದಪ್ಪ, ಹೈಲ್ಯಾಂಡ್ಸ್ ಹೋಟೆಲ್. ಈ ನಿಟ್ಟಿನಲ್ಲಿ ಹೈಲ್ಯಾಂಡ್ಸ್ ಹೋಟೆಲ್ ಇಟ್ ವಾಸ್ ಸಮಥಿಂಗ್ ಲೈಕ್ ಎ ಮಾತೃಭೂಮಿ ಫಾರ್ ಎವ್ರಿ ಒನ್. ಅಲ್ಲಿ ಹೋಗಿ ನಾವು ಕಾಲಿಟ್ಟರೆ ಸಾಕು ಕಣ್ರಿ, ಏನೋ ಒಂದು ರೀತಿಯ ಒಂದು ಖುಷಿ, ಒಂದು ರೀತಿಯ ನೆಮ್ಮದಿ. ಈ ಒಂದು ಜಾಗವನ್ನು ಆಯ್ಕೆ ಮಾಡಿಕೊಂಡು ಎಲ್ಲರೂ ಸರಿಸುಮಾರು ಮುಂಜಾನೆ 7-7:30 ಸೇರಿ ನಮ್ಮ ಚಿತ್ರೀಕರಣದ ಎಲ್ಲ ದೃಶ್ಯಗಳನ್ನು ಪ್ರಾರಂಭ ಮಾಡಿದ್ವಿ. ನೆನಪಿರ್ಬೋದು, ಆದಿತ್ಯ ಅವರು ರೂಮ್ನಲ್ಲಿ ಕೂತ್ಕೊಂಡು ಡಿಸ್ಕಸ್ ಮಾಡ್ತಾ ಇರೋಂಥ ಒಂದಷ್ಟು ಶಾರ್ಟ್ಸು, ಆದಿತ್ಯ ಮತ್ತು ಪ್ರವೀಣ್ ಅವರು ಆ ಕೈ ಪಂಜ ಆಡ್ತಾರಲ್ಲ ಅದೆಲ್ಲ ಒಂದಷ್ಟು ಶಾರ್ಟ್ಸು, ಒಂದು ಏಕಾಏಕಿ 500-600 ಪಾನ್ ಪರಾಗ್ ಈ ಥರ ಶೀಟ್ಸ್ಗಳು ಬರ್ತಾಯಿತ್ತು ಆಗಿನ ಕಾಲದಲ್ಲಿ. ಈಗ ಪಾನ್ ಪರಾಗ್ ಇದೆಯೋ ಇಲ್ವೋ ಗೊತ್ತಿಲ್ಲ, ಮಾಣಿಕ್ ಚಂದ್ ಇರ್ಬೋದು. ಆ ಪಾನ್ ಪರಾಗ್ ಶೀಟ್ಸ್ಗಳನ್ನೆಲ್ಲ ತಂದು, ಬಿಕಾಸ್
ಸೋಮ ವಾಸ್ ವೆರಿ ಮಚ್, ಅದೇನೋ ಹೇಳ್ತಾರಲ್ಲ, ಹಿ ವಾಸ್ ಅಬ್ಸೆಸಿವ್ ಟುವರ್ಡ್ಸ್ ದಟ್ ಪಾನ್ ಪರಾಗ್. ಅವನು ಪಾನ್ ಪರಾಗ್ ಅಂತಂದರೆ ಅವನಿಗೆ ಎರಡನೇ ಜಯಶ್ರೀ ಥರ ಆಗೋಗಿತ್ತು. ಮೊದಲನೇ ಹೆಂಡತಿ ನಿಜವಾದ ಜಯಶ್ರೀ, ಆದರೆ ಎರಡನೇ ಹೆಂಡತಿ ಅವನಿಗೆ ಪಾನ್ ಪರಾಗ್ ಆಗಿತ್ತು. ಇದೇ ಪಾನ್ ಪರಾಗನ್ನು ನಾವು ಇಡೀ ಸಿನಿಮಾದಲ್ಲಿ ಯೂಸ್ ಮಾಡ್ತೀವಿ ಸ್ನೇಹಿತರೆ. ಇದಕ್ಕೆ ಒಂದು ಅಬ್ಜೆಕ್ಷನ್ ಕೂಡ ಎಲ್ಲೋ ಒಂದು ಕಡೆ ಪಾಪ ನಮ್ಮ ಆದಿಗೆ ಗೊತ್ತಿಲ್ಲದೆ ಹೇಳ್ಬಿಡ್ತಾರೆ ಪ್ರಶ್ನವ್ರ ಮುಂದೆ, ನೀವೇನೆಲ್ಲ ಮಾಡ್ಕೊಂಡಿದ್ದೀರಾ ತಯಾರಿ ಅಂತಂದರೆ, ನಾನು ಈ ಥರ ಮಾಡ್ಕೊಂಡಿದ್ದೀನಿ, ಈ ಥರ ಮಾಡಿದ್ದೀನಿ, ಈ ಥರ ದಾಡಿ ಬಿಟ್ಟಿದ್ದೀನಿ, ಎಲ್ಲವನ್ನು ಮಾಡ್ತೀನಿ, ಆ ಪಾನ್ ಪರಾಗ್ ಹಾಕೋದನ್ನು ನಾನು ಕಲ್ತಿದ್ದೀನಿ ಅಂದ ತಕ್ಷಣ ಯಾವುದೋ ಒಬ್ಬ ಪ್ರಶ್ನವ್ನು ಕೇಳ್ತಾನೆ, ಏನ್ರಿ ಸ್ವಾಮಿ ಪಾನ್ ಪರಾಗ್ ಹಾಕೊಳ್ಳೋದೆಲ್ಲ ಒಂದು ಮುಖ್ಯ ಏನ್ರಿ ಅಂತ. ನಿಮಗೆ ಒಂದು 10 ಜನ ಯಾರು ಇನ್ಸ್ಪಿರೇಷನ್ಸ್ ಇರ್ತಾರೆ ಕಣ್ರಿ. ಒಬ್ಬ ಪತ್ರಕರ್ತನಾಗಿ ಯಾವ ಮುಟ್ಟಾಳ ಆ ಪ್ರಶ್ನೆಯನ್ನು ಕೇಳಿದ್ನೋ ಆ ಮುಟ್ಟಾಳನಿಗೆ ನಾನು ಹೇಳ್ತಾ ಇದ್ದೇನೆ, ನಿನಗೆ ಒಂದಷ್ಟು ಜನ ಯಾರೋ ಒಂದು ಇನ್ಸ್ಪೈರ್ ಆಗಿರ್ತಾರೆ ಲೈಫಲ್ಲಿ, ಅವ್ರನ್ನ ತಲೆಯಲ್ಲಿಟ್ಕೊಂಡು ನೀನು ಬರೀಲಿಕ್ಕೆ ಶುರು ಮಾಡಿರ್ತೀಯ. ಹಾಗೆ ಒಂದು ಪಾತ್ರವನ್ನು ಮಾಡಬೇಕಾದ್ರೆ ಅದು ರಿಯಲ್ ಲೈಫಲ್ಲಿ ಏನು ಮಾಡ್ತಿದ್ದ, ಆದಿಗೆ ಪಾನ್ ಪರಾಗ್ ಇಷ್ಟ ಅಲ್ಲ, ಸೋಮನಿಗೆ ಪಾನ್ ಪರಾಗ್ ತುಂಬ ಇಷ್ಟ ಆಗಿದ್ದರಿಂದ ಎಲ್ಲೋ ಅದನ್ನು ಪಾಪ ಗೊತ್ತಿಲ್ದನೋ ನಿಮ್ಮಗಳ ಮುಂದೆ ಹೇಳಬಾರ್ದು ಕೆಲವು ವಿಷಯ. ನೀವು ಅತಿರಥ ಮಹಾರಥ ಬ್ರಹ್ಮಾಂಡ ಪಿಂಡಗಳು, ನೀವೆಲ್ಲ ನಿಮ್ಮ ಮುಂದೆ ಏನಾದ್ರು ಹೇಳ್ಬಿಟ್ರೆ ವೈಭವೀಕರಿಸಿ ಅದನ್ನು ಬರಿತೀರಾ, ನೆಗೆಟಿವ್ನ ಫಸ್ಟ್ ಬರಿತೀರಾ, ಪಾಸಿಟಿವ್ನೆಲ್ಲ ಮುಚ್ಚಿಟ್ಬಿಡ್ತೀರಾ ನೀವು. ಇದೆಲ್ಲ ನಮಗೆ ಇಲ್ಲಿದೆ. ಆಗಿನ ಕಾಲದಲ್ಲಿ ಹೇಳ್ಕೊಳಕ್ಕಾಗ್ತಾ ಇರಲಿಲ್ಲ. ಯಾಕೆ ಅಂತಂದರೆ ನಮ್ಮ ಸಿನಿಮಾಗಳನ್ನು ಅದುಂಬಿಡ್ತಾ ಇದ್ದಂತಹ ವ್ಯಕ್ತಿಗಳು ನೀವೆಲ್ಲ. ಏನಾರು ಹೇಳಿದ್ರೆ ನಮ್ಮನ್ನು ಹಾಗೆ ನಿಮ್ಮ ಪಾದದ ಕೆಳಗಡೆ ಹಾಕ್ಕೊಂಡು ತುಳಿದು ಬಿಡ್ತಾ ಇದ್ರಿ. ಆದರೆ ನೌ ದ ಟೈಮ್, ದ ಎರಾ, ಇಟ್ ಹ್ಯಾಸ್ ಬಿನ್ ಚೇಂಜ್ಡ್. ಯಾರು ನಿಮ್ಗೆ ಇವಾಗ ಏನೂ ಇಲ್ಲ. ಯಾಕೆಂದರೆ ನೋಡಿ, ನಾನೇ ನೇರವಾಗಿ ಬಂದು ನನ್ನ ಆಡಿಯನ್ಸ್ ಮುಂದೆ ಮಾತಾಡುವಂಥ ಮಟ್ಟಕ್ಕೆ ದೇವ್ರು ನಮ್ಮನ್ನು ತಂದ್ಬಿಟ್ಟ. ಬೇಕಾಗಿಲ್ಲ ಈಗ ಯಾರಿಗೂ ಏನೂ ಬೇಕಾಗಿಲ್ಲ. ಯಾರು ಬಂದು ನನ್ನ ಸಿನಿಮಾನ ನೋಡಲಿಲ್ಲ ಅಂತಂದರೆ ಇಲ್ಲೇ ನನ್ನ ಮನೆಯಲ್ಲೇ ಕೂತ್ಕೊಂಡು ನಾನು ನನ್ನ ಸಿನಿಮಾ ಕಥೆಗಳನ್ನ ಹೇಳೋ ಮಟ್ಟಕ್ಕೆ ತಂದ್ಬಿಟ್ಟ. ಬೇಕಾಗಿಲ್ಲ ರೀ, ಯಾರು ಈಗ ಹೆದರಲೇಬೇಕಾಗಿಲ್ಲ. ಏನು ಹೇಳಿದ್ದ ಆದಿ ಸರ್, ಆ ಪಾನ್ ಪರಾಗ್ ಹಾಕ್ಕೊಳ್ಳೋದು ಹೆಂಗೆ, ಏನು ಅದನ್ನೇ ಬ್ರಹ್ಮಾಂಡ ಮಾಡಾಕ್ಬಿಟ್ರು ಆಗಿನ ಕಾಲದಲ್ಲಿ. ಅಪಾರ್ಟ್ ಇದೆಲ್ಲ ಆಯ್ತಲ್ಲ, ಇದೆಲ್ಲವನ್ನು ಚಿತ್ರೀಕರಿಸ್ತಾ ನಿಮಗೆ ನೆನಪಿರ್ಬೋದು. ಅಲ್ಲಿ ಆಗಲೇ ಏನಾಗಿತ್ತು ಅಂತಂದರೆ ವೀಕ್ಷಕರೇ, ನಮ್ಮ ದುರಾದೃಷ್ಟಕ್ಕೆ ಆ ಹೈಲ್ಯಾಂಡ್ಸ್ನ ಮುಚ್ಚೋ ಅಂತಹ ಪರಿಸ್ಥಿತಿ ಬಂದ್ಬಿಟ್ಟಿತ್ತು 2005ನೇ ಇಸ್ವಿ. ಐ ಸ್ಟಿಲ್ ರಿಮೆಂಬರ್. ನೀವು ಚೆನ್ನಾಗಿ ಹಾಡನ್ನು ನೋಡಿದ್ರೆ ಓ ಕ್ಷತ್ರಿಯ ಮಹಾಕ್ಷತ್ರಿಯದಲ್ಲಿ ಒಂದು ಒಡೆದು ಹೋದಂತಹ ಮರ, ಅದು ತುಂಬ ಚೆನ್ನಾಗಿತ್ತು ವೀಕ್ಷಕರೇ. ಎಷ್ಟೋ ಒಂದು 500-600 ಗಾಡಿಗಳು ಆ ಮರದ ಬುಡದಲ್ಲಿ ಬಂದು ಹಾಗೆ ನಿಂತ್ಕೋತಾ ಇದ್ದರೆ ಎಲ್ಲರೂ ಸೇರ್ತಾ ಇದ್ವಿ, ನಮ್ಮ ಕಷ್ಟ ಸುಖಗಳನ್ನ ಹೇಳ್ಕೊತಾ ಇದ್ದಂತಹ ದಿನಗಳದು. ಗೆಳೆಯ ನನಗೊಂದು ಸಿನಿಮಾ ಇಲ್ಲ, ಏನಾರು ಒಂದು ಚಾನ್ಸ್ ಕೊಡಿಸೋ ಅಂತಂದ್ರೆ ಅವನೊಬ್ಬ ಕರ್ಕೊಂಡು ಹೋಗೋನು. ಗೆಳೆಯ ನನಗೇನೂ ಇಲ್ಲ, ಒಂದು 10 ರೂಪಾಯಿ ಕೊಡೋ, ಅವ್ನು ನಮಗೆ ದುಡ್ಡು ಕೊಡೋನು. ಗೆಳೆಯ, ಈ ಎಲ್ಲ ನೋವುಗಳನ್ನು ಆ ತಾಯಿ ಮರದ ಬೇರಿನ ಜಾಗದಲ್ಲಿ ನಿಂತು ನಾವು ನಮ್ಮ ಕಷ್ಟಗಳನ್ನು ಹಂಚ್ಕೊಂಡಂತಹ ಆ ಸ್ಥಳ, ಅದು ಪವಿತ್ರವಾದ ಸ್ಥಳ. ಅದು ನಾವು ಡೆಡ್ಲಿ ಸೋಮ ಮಾಡೋ ಟೈಮ್ನಲ್ಲಿ ಆ ಮರಗಳನ್ನೆಲ್ಲ ತುಂಡರಿಸ್ಬಿಟ್ಟಿದ್ರು. ನಾನು ತೋರಿಸ್ತೀನಿ. ಆದಿ ಅವ್ರು ನಡ್ಕೊಂಡ್ಬರ್ತಿರ್ತಾರೆ, ಹಿಂದ್ಗಡೆಯಿಂದ ಬುಲೆಟ್ ಪ್ರಕಾಶ್ ನಡ್ಕೊಂಡ್ಬರ್ತಿರ್ತಾರೆ. ಇದೆಲ್ಲ ಒಂದು ಶಾರ್ಟ್ಸ್ಗಳನ್ನೆಲ್ಲ ನಾವು ಪಿಕ್ಚರೈಸ್ ಮಾಡೋದ್ವಲ್ಲ, ಆ ಮರದ ಕೆಳಗಡೆ ಮಾಡ್ತೇವೆ. ತದನಂತರ ಏನು ಅಂತಂದರೆ, ಮೆಟ್ಲಿಂದ ಹಾಗೆ ಒಂದು ಶಾರ್ಟ್ ಓಪನ್ ಮಾಡ್ತು ಅಂತಂದರೆ ಅಲ್ಲಿಂದ ಬ್ಲಡ್ ಹರ್ಕೊಂಡು ಹೋಗ್ತಾ ಇರುತ್ತೆ. ಅಲ್ಲಿಂದ ಆ ಬ್ಲಡ್ಡಿಂದ ಕ್ಯಾಮ್ರಾ ಹಾಗೆ ಬಂತು ಅಂದರೆ ಒಬ್ಬ ಯಾರೋ ಬಿದ್ದುಬಿಟ್ಟಿರ್ತಾನೆ, ರಾಪ್ ಅಂತ ಗಾಡಿ ಬಂದು ನಿಂತ್ಕೊಳುತ್ತೆ. ಶೋಭರಾಜ್ ತನ್ನ ಡೋರ್ನ ಓಪನ್ ಮಾಡಿ ನೋಡ್ತಾನೆ. ಇದೆಲ್ಲ ಮಾಂಟೇಜಸ್. ಇದೆಲ್ಲಿ ಬರುತ್ತೆ ಅಂದರೆ ಓ ಕ್ಷತ್ರಿಯ ಮಹಾಕ್ಷತ್ರಿಯ. ಇದಾಗತ್ತೆ. ಅಲ್ಲೆಲ್ಲೋ ಬಂದು ವಿಜಿನ ಅಟ್ಯಾಕ್ ಮಾಡ್ತಾರೆ. ವಿಜಯನ್ನ ಅಟ್ಯಾಕ್ ಮಾಡುವಂಥ ಒಂದು 4-5 ಜನ ನಿಮಗೆ ನೆನಪಿರ್ಬೋದು. ಹೈಲ್ಯಾಂಡ್ಸಿಂದ ಸ್ವಲ್ಪ ಮುಂದೆ ಹೋದರೆ ಆ ರೈಟ್ ಸೈಡಲ್ಲೇ ರೈಲ್ವೆ ಟ್ರ್ಯಾಕ್ಸ್ಗಳಿದ್ದಾವೆ. ಸೊ ವಿ ಆರ್ ನಿಯರಿಂಗ್ ಟು ದ ರೈಲ್ವೆ ಸ್ಟೇಷನ್. ತುಂಬ ಹತ್ತಿರ ಇದೆ, ಪಕ್ಕದಲ್ಲೇ ರೈಲ್ವೆ ಸ್ಟೇಷನ್. ಆ ಟ್ರ್ಯಾಕ್ಸ್ಗಳಿದೆ ಗೊತ್ತಾ, ಒಂದು 4-5 ಟ್ರ್ಯಾಕ್ಗಳು ಸಿಗುತ್ತೆ. ಆ ಟ್ರ್ಯಾಕ್ ಮೇಲೆ ಆದಿತ್ಯ ಅವ್ರು ನಡ್ಕೊಂಬರೋ ಹೈ ಸ್ಪೀಡ್ ಶಾರ್ಟ್ಸ್ಗಳು, ಆ ಟ್ರ್ಯಾಕ್ ಮೇಲೆ ಹುಡುಗರುಗಳೆಲ್ಲ ನಗ್ನಗ್ತಾ ಇರುವಂಥ ಶಾರ್ಟ್ಸ್ಗಳು, ಆ ಟ್ರ್ಯಾಕ್ಗಳನ್ನೇ ಅಟ್ಟಾಡ್ಸ್ಕೊಂಡ್ಬಂದು ಆ ವಿಜಯ್ ಅವ್ರನ್ನ ಸುತ್ತೋರ್ದು ಇದು ಮಾಡೋಂಥ ಜಾಗಗಳು. ಅಲ್ಲಿಂದೆಲ್ಲೋ ಒಂದು ಕಡೆ 4 ವ್ಯಾನ್ ನಿಲ್ಲಿಸಿದ್ದೆ ಕಣ್ರಿ. ತುಂಬ ಚೆನ್ನಾಗಿ ಇಷ್ಟವಾದಂಥ ಶಾರ್ಟ್. ನಾನು 4 ವ್ಯಾನಿನ ಡೋರ್ಗಳನ್ನೆಲ್ಲ ಓಪನ್ ಮಾಡಿ, ಫಸ್ಟ್ ಬಂದು ಯಾರೋ ಕೂತ್ಕೋತಾರೆ, ನೆಕ್ಸ್ಟ್ ಬಂದು ಬುಲೆಟ್ ಪ್ರಕಾಶ್ ಕೂತ್ಕೋತಾನೆ, ಥರ್ಡ್ ಬಂದು ಹರೀಶ್ ರಾಯ್ ಕೂತ್ಕೋತಾನೆ, ಫೋರ್ತ್ ಬಂದು ಸೋಮಬ್ಬ ಕೂತ್ಕೊಂಡ್ರೆ ರಾಬಕ್ 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 ಅಷ್ಟು ಡೋರ್ಗಳನ್ನ ಕ್ಲೋಸ್ ಮಾಡೋ ಶಾರ್ಟ್ಸ್. ಈ ಥರ ಶಾರ್ಟ್ಸ್ಗಳನ್ನ ಇದಕ್ಕೇನು ಅಂತಂದರೆ ಪ್ರಿಲ್ಯೂಡ್ ಇಲ್ಲ, ಎಂಡ್ ಇಲ್ಲ ಕಣ್ರಿ. ಯು ಶುಡ್ ಎಂಜಾಯ್ ಯುವರ್ ಶಾರ್ಟ್ ಅಷ್ಟೇ. ಈ ಒಂದಷ್ಟು ಶಾರ್ಟ್ಸ್ಗಳನ್ನ ತಗೊಳ್ಳೋ ಒಂದು ಮಜಾ ಇತ್ತಲ್ಲ, ಐ ಯೂಸ್ ಟು ಎಂಜಾಯ್ ದೋಸ್ ಥಿಂಗ್ಸ್. ಯಾಕೆ ಅಂತಂದರೆ ಇದಕ್ಕೊಂದು ಥಿಯರಿ ಇಲ್ಲ, ಇದಕ್ಕೊಂದು ಫಾರ್ಮ್ಯಾಟ್ ಇಲ್ಲ. ನೀವೇನು ಫೀಲ್ ಮಾಡ್ತೀರೋ ಅದೇ ಮಾಂಟೇಜಸ್ ಅಷ್ಟೇ. ಅದು ನಿಮ್ಮ ಕನಸಿನ ಕೂಸೋದು. ಆ ನಿಟ್ಟಿನಲ್ಲಿ ಒಂದಷ್ಟು ಶೂಟ್ ಮಾಡ್ತಾ ಇರಬೇಕಾದ್ರೆ ಖುಷಿ ಏನು ಅಂತಂದರೆ, ಇದೇ ಟೈಮಲ್ಲಿ ಫಾರ್ ದ ಫಸ್ಟ್ ಟೈಮ್ ನನಗೆ ಈ ಕಥೆಯನ್ನು ಬರ್ಕೊಡೋದಕ್ಕೆ ಸಹಾಯ ಮಾಡಿದ್ರಲ್ಲ PA ಅರುಣ್ ಪ್ರಸಾದ್ ಸರ್, ಅವರು ಬಂದರು. ಯಾಕೆ ಅಂತಂದರೆ ಗಾಂಧಿನಗರಕ್ಕೆ ಹತ್ತಿರ ಅಲ್ವಾ ಹೈಲ್ಯಾಂಡ್ಸ್ ಹೋಟ್ಲು. ನೋಡೋಣ ನನ್ನ ಕಂದ ಏನೇನು ಮಾಡ್ತಿದ್ದಾನೆ ಅನ್ನೋ ಒಂದೇ ಒಂದು ಪ್ರಶ್ನೆಯನ್ನು ಮನಸ್ಸಿನಲ್ಲಿ ಇಟ್ಕೊಂಡು ಆ ಜೀವ ಅಲ್ಲಿಗೆ ಬಂತು. ಯಾರೋ ಓಡ್ ಬಂದು ಹೇಳಿದ್ರು, ಸರ್ ನಿಮ್ಮ ಗುರುಗಳು ಅರುಣ್, ಐ ಥಿಂಕ್ ಅಮರ್ ಅನ್ಸುತ್ತೆ, ಸರ್ ನಿಮ್ಮ ಗುರುಗಳು ಬಂದಿದ್ದಾರೆ, ಅಲ್ಲಿ ಕೂತಿದ್ದಾರೆ ಅಂದರೆ. ನಾನು ಈಗ ಯಾಕಪ್ಪ ಬಂದರು ಅಂದರೆ
ಫ್ರ್ಯಾಕ್ಷನ್ ಆಫ್ ಸೆಕೆಂಡ್ಸ್ ಕೂಡ ನನಗೆ ತುಂಬ ಪ್ರೆಷಸ್, ಅಂದರೆ ತುಂಬ ಇಂಪಾರ್ಟೆಂಟ್ ಆದಂತಹ ಟೈಮ್ ಅದು. ಅಯ್ಯೋ ಈಗ ಯಾಕಪ್ಪ ಬಂದರು ಅಂತ ಅಂದ್ಕೊಂಡು, ಇನ್ನೂ ನಿಮ್ಗೆ ನೆನಪಿರ್ಬೋದು, ಆ ಮೇಲ್ಗಡೆ ಆ KB ಆಫೀಸ್ ಇದೆ, ಈ ಕಡೆ ಹೈಲ್ಯಾಂಡ್ಸ್ ಇದೆ, ಸ್ವಲ್ಪ ಅಪ್ಪತ್ತಾ ಇದ್ದೀನಿ, ಯಾರೋ ಹೇಳ್ಬಿಟ್ರು ಅನ್ಸುತ್ತೆ ರವಿ ಬರ್ತಿದ್ದಾನೆ ಅಂತ. ಅರುಣ್ ಪ್ರಸಾದ್ ಸರ್ ಸಡನ್ನಾಗಿ ಬಂದರು, ಕಂದ ಅಂದರು ಅಷ್ಟೇ, ಗೋ ಬ್ಯಾಕ್ ಟು ಯುವರ್ ವರ್ಕ್ ಅಂತಂದರು. ಹಂಗೆ ಅಂದಿದ ತಕ್ಷಣ ಥ್ಯಾಂಕ್ಸ್ ಅಂತಂದೆ, ತಿರ್ಗಿ ನನ್ನ ಕೆಲಸ ನಾನು ಮಾಡೋಕ್ಕೆ ಶುರು ಮಾಡಿದೆ. ಅಲ್ಲೇನು ಮಾಡಿದ್ದಾರೆ, ಅರುಣ್ ಪ್ರಸಾದ್ ಸರ್ ಎಲ್ಲವನ್ನು ವಿಚಾರಿಸ್ಕೊಂಡಿದ್ದಾನೆ. ಅಂದರೆ 6 ದಿವಸ ಆಯಿತು, 6-7 ದಿವಸ ಹತ್ತತ್ರ ಬಂದುಬಿಡ್ತಾ ಇದೆ. ಹೇಗೆ ಮಾಡ್ತಾ ಇದ್ದಾನೆ, ಏನು ಮಾಡ್ತಾ ಇದ್ದಾನೆ, ಕರೆಕ್ಟಾಗಿ ಹೋಗ್ತಾ ಇದ್ದಾನ, ಅಲ್ಲ ಆಲ್ರೆಡಿ ಒಂದಷ್ಟು ಜನ ಹೇಳ್ಬಿಟ್ಟಿದ್ದಾರೆ. ಅಂದರೆ ಸಿಕ್ಕಾಪಟ್ಟೆ ಕಿರ್ಚಾಡ್ತಾನೆ, ಅವ್ನ ಟೆನ್ಷನ್ನು, ಅವ್ನ ಕೋಪಿಷ್ಟ, ಅದು ಇಲ್ಲಿ ಚೆನ್ನಾಗಿ ಹೇಳಲಿಕ್ಕೆ ಇಷ್ಟಪಡ್ತೀನಿ ವೀಕ್ಷಕರೇ, ಚೆನ್ನಾಗಿ ಬರೆದಿಟ್ಕೊಳ್ಳಿ, ದಯವಿಟ್ಟು ಬರೆದಿಟ್ಕೊಳ್ಳಿ. ಸೆನ್ಸಾರ್ನಲ್ಲಿ ಈ ಒಂದು ಎಪಿಸೋಡ್ನ ತಂದು ನಿಮ್ಮ ಮುಂದೆ ಇಡ್ತೀನಿ. ಸೆನ್ಸಾರ್ ಯಾವ ಎಪಿಸೋಡ್ನಲ್ಲಿ ಬರುತ್ತೆ ಅಂತ ಗೊತ್ತಿಲ್ಲ, ಆವಾಗ ಹೇಳ್ತೀನಿ. ಈ ಮಾಂಟೇಜಸ್ನ ಚಿತ್ರೀಕರಿಸ್ತಾ ಇದ್ದೀನಲ್ಲ, ಇದರಿಂದ ಫೈಟ್ಸ್ ಆಗುತ್ತೆ. ಫೈಟ್ಸ್ ಆದಾಗ ಸಾಮಾನ್ಯವಾಗಿ ಏನು ವೀಕ್ಷಕರೇ, ಬ್ಲಡ್ಡನ್ನು ಯೂಸ್ ಮಾಡಲೇಬೇಕು. ರಕ್ತಪಾತ ಇದು ಸತತವಾಗಿ 6 ದಿವಸದಿಂದ ನಡೀತಾ ಬರ್ತಾ ಇದೆ. ಈಗ ಮಾಂಟೇಜಸ್ ಅಂದಾಗ ಇನ್ನೂ ಹೆಚ್ಚಿನ ಒಂದು ಬ್ಲಡ್ನ ಒಂದು ಚಿತ್ರೀಕರಣ ನಡೀತಾ ಇದೆ. ಯಾರೋ ಏನೋ ಹೇಳ್ತಾ ಇದ್ದಾರೆ, ಇಲ್ಲ ಅವನು ಈ ಥರ ಮಾಡ್ತಾ ಇದ್ದಾನೆ, ಈ ಥರ ಒಂಚೂರು ಬ್ಲಡ್ ಶೆಡ್ ಜಾಸ್ತಿ ಆಗ್ತಾ ಇದೆ, ಇಡೀ ಸಿನಿಮಾ ರಕ್ತಮಯವಾಗತ್ತಾ ಗೊತ್ತಿಲ್ಲ, ಈ ಥರದ್ದೆಲ್ಲ ಅರುಣ್ ಪ್ರಸಾದ್ ಹೇಳ್ತಾ ಇರುವಾಗಲೇ ಇಲ್ಲಿ ಯಾವ ನಮಕ್ ಹರಾಮ್ ನನ್ನ ಮಗ ಏನು ಮಾಡಿದ್ದಾನೆ ಏನು ಅಂತ ಗೊತ್ತಿಲ್ಲ, ಅವನು ಮಾಡಿದಂತಹ ವಿಷಯ ಏನು ಅಂತ ನಿಮಗೆ ಸೆನ್ಸಾರ್ ಟೈಮ್ನಲ್ಲಿ ಬಂದು ಹೇಳ್ತೇನೆ. ಅಂದರೆ ಸೆನ್ಸರ್ ಆಫೀಸರ್ ಟೋಲ್ಡ್ ಮಿ ದಟ್ ಸಮ್ವನ್ ಹಿ ಹ್ಯಾಸ್ ರಿಟರ್ನ್ ಎ ಲೆಟರ್ ಅಂತ. ಈ ಲೆಟರ್ ವಿಷಯ ಏನು ಅಂತ ನಿಮ್ಗೆ ಹೇಳ್ತೀನಿ, ಚೆನ್ನಾಗಿ ಜ್ಞಾಪಿಸ್ಕೊಳ್ಳಿ. ಬಟ್ ಇದಕ್ಕೆ ಈಗೊಂದು ಬುನಾದಿ ಹಾಕಿಬಿಟ್ಬಿಟ್ಟಿದ್ದೀನಿ. ಸೆನ್ಸಾರ್ ಆಫೀಸರ್ ಲೆಟರ್ಸ್ ಹೋಗಿದೆ, ಆ ಲೆಟ್ರ್ ಬರೆದಂತಹ ನಮಕ್ ಹರಾಮ್ ಯಾರು, ಇದನ್ನು 3 ನಿಮಗೆ ಮುಂದೆ ಅಲ್ಲಿ ತಂದಿಡ್ತೇನೆ. ಯಾರು ಹೇಳಿದ್ದಾರೆ ಬ್ಲಡ್ ಶೆಡ್ಡು ಅದು ಇದು, ಸಾಲದ್ದಕ್ಕಿಲ್ಲೇನಾಗಿದೆ, ತೆನಾಲಿ ಶಿವ ಇವನು ಯಾರು ಅಂತ ನಿಮ್ಗೆ ಹೇಳಿದ್ದೆ ಅಲ್ಲ, ನಮ್ಮ ಡೈರೆಕ್ಟರ್. ಇವ್ರು ಯಾರು, ನಮ್ಮ ಅರುಣ್ ಪ್ರಸಾದ್ಗೆ ಇವರು ಡೈರೆಕ್ಟರ್. ಇವರೇನು ಮಾಡಿದ್ದಾರೆ, చాలా అరుస్తాడయ్యా వాడు, చాలా ఏదో చేస్తున్నాడు, ఆ షాట్ అంటాడు, ఈ షాట్ అంటాడు, వాడు ఎక్కడ ఏం తీస్తున్నాడు, ಅವನು ಏನು ತೆಗಿತಾ ಇದ್ದಾನೆ, ಏನು ಮಾಡ್ತಾ ಇದ್ದಾನೆ ನಮಗೆ ಗೊತ್ತಿಲ್ಲಯ್ಯ. ಅಫ್ಕೋರ್ಸ್ ಯಾರಿಗೂ ಗೊತ್ತಿರೋದಕ್ಕೆ ಸಾಧ್ಯ ಇಲ್ಲ. ಯಾಕೆ ಅಂತಂದರೆ ನಾನು ಹೇಳಿದ್ನಲ್ಲ, ನಾನು ಹೋಗ್ತಾ ಇದ್ದಂತಹ ಸ್ಪೀಡ್ ಇದೆಯಲ್ಲ, ಲಾಸ್ಟ್ ಟೈಮು ಹೇಳಿದೆ, ತೆಗೆಯುವಂತಹ ನಿರ್ದೇಶಕನ ಹೃದಯದಲ್ಲಿ ಮನಸ್ಸಿನಲ್ಲಿ ಅದಿರುತ್ತಷ್ಟೇ, ಬೇರೆ ಯಾರಿಗೂ ಗೊತ್ತಿರೋದಿಲ್ಲ. ಎರಡನೇದು, ನನ್ನ ಟೈಗರ್ ಪ್ರಭಾಕರ್ ಸರ್ ಹೇಳಿದರು, ಕಣ್ಣ ಎಷ್ಟಾಗುತ್ತೋ ಅಷ್ಟನ್ನು ಎಲ್ಲವನ್ನು ಚಿತ್ರೀಕರಣದ ಟೈಮಲ್ಲೇ ತೆಗೆದುಕೊಂಡ್ಬಿಡು, ಚಿತ್ರೀಕರಿಸ್ಕೊಂಡ್ಬಿಡು, ಏನೆಲ್ಲ ಅನಿಸುತ್ತೋ ಎಲ್ಲವನ್ನು ಮಾಡ್ಕೊಂಬಿಡು. ತದನಂತರ ಕುಂಬಳಕಾಯಿನ ಹೊಡೆದ ನಂತರ 1 ದಿವಸ ಕ್ಯಾಮ್ರಾ ಮುಟ್ಟಿದ್ರು, ಅದು ನಿನ್ನ ನಿರ್ದೇಶಕನ ತನಕ್ಕೆ ಅದೊಂದು ಅವಮಾನ. ಇವತ್ತು ಎಷ್ಟೋ ಜನ ಕುಂಬಳಕಾಯಿ ಹೊಡೆದ್ಮೇಲೆ ಇಲ್ಲ ಇದನ್ನು ರೀಶೂಟ್ ಮಾಡಿದ್ವಿ, ರೀಶೂಟ್ ಮಾಡೋದಿದೆಯಲ್ಲ, ದಟ್ ಈಸ್ ಅದೇನೋ ಹೇಳ್ತಾರೆ ಅವಮಾನ, ನಾಚಿಕೆ, ಇದು ವೇಸ್ಟ್. ಅಂದರೆ ಅವನೊಬ್ಬ ಡೈರೆಕ್ಟ್ರ್ ಅಲ್ಲ ನನ್ನ ಲೆಕ್ಕದಲ್ಲಿ. ಅಷ್ಟು ಬುದ್ಧಿ ಬೇಡ, ನಿಮ್ಗೇನು ಬೇಕು ಅಂತ ಗೊತ್ತಿಲ್ಲದೆ ಒಂದು ತೆಂಗಿನಕಾಯಿಂದ ಒಂದು ಕುಂಬಳಕಾಯಿ ಹೊಡೆದು ಒಂದು ಸ್ಪ್ಯಾನ್ ಇದ್ದಾರೆ, ಆ ಸ್ಪ್ಯಾನ್ ಒಳಗೆ ನೀವು ಚಿತ್ರೀಕರಣ ಮಾಡಲಿಲ್ಲ ಅಂತಂದರೆ ಇನ್ನೇನ್ರಿ ಮಾಡ್ತಿರ್ತೀರ, ನೀವು ದನ ಕಾಯ್ತಿರ್ತೀರ. ಆ ನಿಟ್ಟಿನಲ್ಲಿ ಹೇಳ್ತಾ ಇದ್ರು, ಕಣ್ಣ ಏನು ಬೇಕೋ ತೆಗೆದಿಟ್ಕೋ, ಎಲ್ಲವನ್ನೂ ಆಗತ್ತಲ್ಲ ಕಣ್ಣ, ಎಡಿಟಿಂಗ್ ಟೇಬಲ್ ಮೇಲೆ ಕೂತ್ಕೋತಿಯಲ್ಲ ಕಣ್ಣ, ಅಲ್ಲಿ ನಿನ್ನ ಕಥೆಯನ್ನು ಭದ್ರಪಡಿಸ್ಕೋ. ಟೈಗರ್ ಪ್ರಭಾಕರ್ ಸರ್ ವಾಸ್ ದ ಒನ್ಲಿ ಡೈರೆಕ್ಟರ್ ಹೂ ಗೇವ್ ಮಿ ದಿಸ್ ಅಡ್ವೈಸ್ ಸೇಯಿಂಗ್, ನಿನ್ನ ಕಥೆಯನ್ನು ನೀನು ಎಡಿಟಿಂಗ್ ಟೇಬಲ್ ಮೇಲೂ ಕೂಡ ಭದ್ರಪಡಿಸ್ಕೋಬೋದು, ನಿನ್ನ ಕಥೆಯನ್ನು ನೀನು ಎಡಿಟಿಂಗ್ ಟೇಬಲ್ ಮೇಲೂ ಕೂಡ ತಿರ್ಗಾ ರೀಆರ್ಗನೈಸ್ ಮಾಡ್ಕೋಬೋದು. ಯಸ್, ದಿಸ್ ಐ ಡಿಡ್ ಇನ್ ಡೆಡ್ಲಿ 2ನಲ್ಲಿ ಇದನ್ನು ಮಾಡಿದೆ ನಾನು. ಈ ತನವನ್ನು ಉಪೇಂದ್ರ ಸರ್ ಎಷ್ಟೋ 1-2-3 ಪಿಕ್ಚರೆಲ್ಲ ಅವರು ಇದನ್ನು ಮಾಡಿದ್ದಾರೆ. ಕ್ಲೀನಾಗಿ ಬರ್ಕೊಂಬಂದೆಲ್ಲ ಒಂದು ಚಿತ್ರೀಕರಿಸಿ ಹಾಗೆ ನಿಮ್ಮ ಹತ್ರ ಬಿಟ್ಟಾಗ ಬಾಳೆಹಣ್ಣು ಸುಲಿದು ಆ ಬಾಳೆಹಣ್ಣನ್ನು ನಿಮ್ಮ ಬಾಯಿಗಿಡೋ ಬದಲು ಮೊದಲು ನಾವು ಇದು ಸಿಪ್ಪೆಯನ್ನು ಸುಲಿತೀವ, ಇಲ್ಲ ಬೇರೆ ಏನನ್ನ ಮಾಡ್ತೀವ, ಇದನ್ನೆಲ್ಲ ಎಡಿಟಿಂಗ್ ಟೇಬಲ್ ಮೇಲೆ ತಂದು ಹಾಕ್ಕೊಂಡು ಅದನ್ನೆಲ್ಲ ಡಿಸಾರ್ಗನೈಸ್ಡ್ ಆಗಿ ಏನೇನೋ ಮಾಡಿ ಅದನ್ನು ತಂದಿಡುವಂಥದ್ದು ಒಂದು ಬೇರೆ ಥರದ ಒಂದು ಸ್ಕ್ರೀನ್ ಪ್ಲೇ, ಒಂದು ಮೇಕಿಂಗ್ ಆಫ್ ಸಿನಿಮಾ. ಅದೇ ನಾವು ಡೆಡ್ಲಿ 2 ಮಾಡಿದ್ದು. ಬಟ್ ಇಲ್ಲೇನಾಗಿತ್ತು, ನಾನು ಏನು ಮಾಡ್ತಾ ಇದ್ದೀನಿ ಅನ್ನೋದನ್ನು ಯಾರಿಗೂ ಗೊತ್ತಿರಲಿಲ್ಲ, ಮೇಲಾಗಿ ಶಿವನಿಗೆ ಗೊತ್ತಿರಲಿಲ್ಲ. ತೆನಾಲಿ ಶಿವ ವಾಸ್ ಮೈ ಡೈರೆಕ್ಟರ್. ಹಿ ಈಸ್ ನಥಿಂಗ್ ಜಸ್ಟ್ ಲೈಕ್ ಮೈ ಸನ್. ನಾನು ಏನು ಮಾಡ್ತಿದ್ದೀನಿ, ನನ್ನ ತಂದೆ ಎಲ್ಲಿ ಹೋಗ್ತಾನೆ, ತಂದೆ ಏನು ಮಾಡ್ತಾನೆ ಅಂತ ಮಗನಿಗೆ ಗೊತ್ತಿರಬೇಕು, ಅವನಿಗೆ ಅದು ಗೊತ್ತಿರಲಿಲ್ಲ. ಆ ನಿಟ್ಟಿನಲ್ಲಿ ಅರುಣ್ ಪ್ರಸಾದ್ ಸರ್ ಹೇಳಿದ್ರಂತೆ, ಏನೇನೋ ಮಾಡ್ತಾ ಇದ್ದಾನೆ, ಏನೇನೋ ತೆಗಿತಾ ಇದ್ದಾನೆ. ನೆನಪಿರಲಿ, ಇದೇ ತೆನಾಲಿ ಶಿವ ಏನು ಮಾಡ್ತಾರೆ ಅಂದರೆ, ನನ್ನ ಮುಂದಿನ 40 ದಿನದ ಚಿತ್ರೀಕರಣದ ಸಮಯದಲ್ಲಿ ಸ್ಪಾಟಲ್ಲೇ ಇರ್ತಾ ಇರಲಿಲ್ಲ.
1.5 ಲಕ್ಷ ರೂಪಾಯಿ ಸಂಭಾವನೆ ಕೊಟ್ಟಿದ್ದೀವಿ ವೀಕ್ಷಕರೇ. 1.5 ಲಕ್ಷ ರೂಪಾಯಿ. ಇಂಥವರು ಕೆಲವರು ಬಂದುಬಿಡ್ತಾರೆ ಜೀವನದಲ್ಲಿ. 1.5 ಲಕ್ಷ ರೂಪಾಯಿ ಸಂಭಾವನೆಯನ್ನು ತಗೊಂಡು ಸ್ಪಾಟಿಗೆ ಬರೋದು, ಎಲ್ಲವನ್ನು ಸ್ಟಾರ್ಟ್ ಮಾಡಿಸೋದು, ತದನಂತರ ತನಗೊಂದು ಚಿತ್ರ ಬೇಕೋ ಇಲ್ಲ ತನ್ನ ಕತೆ ರೆಡಿ ಆಗಿದೆ ಅದಿದೆ ಇದಿದೆ ಅಂತ ಗಾಂಧಿನಗರದ ಪ್ರೊಡ್ಯೂಸರ್ಗಳ ಆಫೀಸ್ಗೆ ಹೋಗಿ ಕೂರ್ತಿದ್ದಂತಹ ವ್ಯಕ್ತಿ ಈ ತೆನಾಲಿ ಶಿವ. ಏನು ಹೇಳೋರು ಅಂದರೆ, ಅವನೇನೋ ತೆಗಿತಾ ಇದ್ದಾನೆ, ಅವನು ಇಡೀ ಸಿನಿಮಾ ಅದು ಬ್ಲಡ್ ಇದೆ, ಇಡೀ ಸಿನಿಮಾ ಹಂಗಿದೆ, ಇಡೀ ಸಿನಿಮಾ ಕಿರ್ಚಾಡ್ತಾ ಇದ್ದಾನೆ, ಸುಮ್ಮನೆ ಅರ್ಚಾಡ್ತಾನೆ. ಇಲ್ಲ ಅಲ್ವಾ, ನಾವು ಬರೀ ಕಿರ್ಚಾಟ ಅರ್ಚಾಟ ಇದೆಲ್ಲ ಮಾಡ್ಕೊಂಡು ಕೂತಿದ್ದಿದ್ರೆ ಕ್ಯಾಮ್ರಾ ನನ್ನ ಕಡೆ ತಿರುಗಿಬಿಟ್ಟಿರೋದು. ಯಾಕೆ ಆರ್ಟಿಸ್ಟ್ ಕಡೆ ತಿರ್ಕೊಂಡು ಅದೇನನ್ನು ಚಿತ್ರೀಕರಿಸಿದೆ? ಇವರೆಲ್ಲ ಹೀಗೆ ಪ್ರಾಪಗಂಡ ಮಾಡಿ 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 ಮಾಡಿನೇ ಎಲ್ಲೋ ಒಂದಷ್ಟು ಜನ ಈಗಲೂ ಹೇಳ್ತಾರೆ ಅವನಂದರೆ ಕಿರ್ಚಾಡ್ತಾನೆ, ಎಲ್ಲೋ ಒಂದಷ್ಟು ಜನ ಹೇಳ್ತಾರೆ ಈಗಲೂ ಅವನಂದರೆ ಅವನು ಕೆಟ್ಟದಾಗಿ ಬೈತಾನೆ ಮಾಡ್ತಾನೆ. ಕೆಲಸ ಆಗಬೇಕಾದ್ರೆ ಪ್ರತಿಯೊಬ್ಬರು ಇದನ್ನು ಮಾಡಲೇಬೇಕಾಗುತ್ತೆ. ಅವ್ರಿಗೆ ಅರ್ಥ ಆಗಲಿಲ್ಲ ಅಂತ ತಿಳ್ಕೊಳ್ಳಿ. ನಮ್ಮ ಮೇಲೆ ನಾನು ಹೇಳಿದ್ನಲ್ಲ, ಟೈಗರ್ ಪ್ರಭಾಕರ್ ಸರ್ ತುಂಬ ಚೆನ್ನಾಗಿ ಹೇಳ್ತಾ ಇದ್ರು. ಸುಂದರವಾದ ಒಂದು ಗೂಬೆಯನ್ನು ತಂದು ನಮ್ಮ ಮೇಲೆ ಅದನ್ನು ದೊಡ್ಡದಾಗಿ ಮಾಡಿ ಗೂಬೆಯನ್ನು ಕೂಡ್ಸೋರು. ಆ ನಿಟ್ಟಿನಲ್ಲಿ ಈ ಶಿವ ಹಾಗೆ ಮಾಡ್ದ. ಬಟ್ ಅರುಣ್ ಪ್ರಸಾದ್ ಸರ್ಗೆ ನನ್ನ ಮೇಲೆ ಒಂದು ತುಂಬ ಸುಂದರವಾದ ನಂಬಿಕೆ ಇತ್ತು. ಆ ನಂಬಿಕೆಯಿಂದಲೇ ಬಂದರು, ಎಲ್ಲವೂ ಆಯಿತು. ಊಟದ ಟೈಮಿಂದವರೆಗೂ ಕಾಯ್ದರು. ಹತ್ತಿರ ಬಂದಿದ್ದ ತಕ್ಷಣ ಕಂದ ಸ್ವಲ್ಪ ಎಲ್ಲ ಹೀಗೆ ಅಂತಿದ್ದಾರೆ, ಕಂದ ನೋಡ್ಕೊಂಡು ಮಾಡು ಕಂದ, ದಿಸ್ ಇಸ್ ಯುವರ್ ಲೈಫ್. ಇದನ್ನು ಹೇಳೋದು ಯಾವತ್ತೂ ಒಬ್ಬ ವಿದ್ವಾನ್ ಏನು ಮಾಡ್ತಾನೆ ಅಂತಂದರೆ, ಎಲ್ಲರ ಮುಂದೆ ಸ್ಪೀಕರ್ ಹಾಕ್ಕೊಂಡು ಮಾತಾಡಲ್ಲ. ಅರಬೆಂದ ಮಡಿಕೆಯಲ್ಲಿ ಅನ್ನ ತಿನ್ನೋ ಮಕ್ಕಳು ಮಾಡೋ ಕೆಲಸಗಳದು. ಇವರೇನು ಮಾಡಿದ್ರು, ಪಕ್ಕಕ್ಕೆ ಕರ್ಕೊಂಡೋಗಿ ಹೆಗ್ಲ ಮೇಲೆ ಕೈ ಹಾಕಿ, ಯು ಆರ್ ಡೂಯಿಂಗ್ ಎ ಗುಡ್ ಜಾಬ್. ಕೆಲವರು ಹೇಳ್ತಾ ಇದ್ದಾರೆ ತುಂಬ ಚೆನ್ನಾಗಿ ಏನೇನೋ ತೆಗಿತಾ ಇದ್ದಾನೆ, ಅದೇನೇನೋ ಅವ್ರಿಗೆ ಗೊತ್ತಿಲ್ಲ ಕಂದ, ನಿನಗೆ ಗೊತ್ತಿರುತ್ತೆ. ಇನ್ನು ಕೆಲವ್ರು ಹೇಳ್ತಾ ಇದ್ದಾರೆ ನೀನು ಸ್ವಲ್ಪ ಕೋಪಿಸ್ಕೋತಾ ಇದೆಯಾ, ಕಿರ್ಚಾಡ್ತಾ ಇದೆಯಾ. ಅಫ್ಕೋರ್ಸ್ ದಿಸ್ ದ ಫಸ್ಟ್ ಫಿಲಮ್ ಅಲ್ವ ಕಂದ, ಹಾಗಾಗತ್ತೆ. ಯೋಚನೆ ಮಾಡಬೇಡ, ಚೆನ್ನಾಗಿ ಮಾಡು. ಯಾವುದನ್ನು ಅವಸರದಲ್ಲಿ ಬಿಟ್ಬಿಡಬೇಡ. ಸರ್ವೇ ಸಾಮಾನ್ಯವಾಗಿ ಅವಸರದಲ್ಲಿ ಬಿಟ್ಬಿಡ್ತೀವಿ, ಕೆಲವು ವಿಷಯಗಳನ್ನು ಮರ್ತು ಬಿಡ್ತೀವಿ. ಆದರೆ ನಾನು ಹೇಳ್ತೀನಿ ವೀಕ್ಷಕರೇ, ನನ್ನ ಸರಸ್ವತಿ ಬಹಳಷ್ಟು ಚೆನ್ನಾಗಿ ನನ್ನಲ್ಲಿ ಕೂತಿದ್ಲು. ಅದನ್ನು ಕೆಲವರು ಹೇಳ್ತಾರೆ ಅಹಂ ಅಂತ ಹೇಳ್ಬೋದು, ಕೆಲವರು ಹೇಳ್ತಾರೆ ದುರಹಂಕಾರ ಅಂತ ಹೇಳ್ತಾರೆ, ಕೆಲವರು ಏನೇನೋ ಬರೀತಾರೆ. ಯೋಚನೆ ಇಲ್ಲ. ನನಗೆ ನನ್ನ ಸರಸ್ವತಿ ಮೇಲಿದ್ದಂತಹ ಒಂದು ಹೆಮ್ಮೆ, ನನ್ನ ತಾಯಿ ನನ್ನ ಹೃದಯದಲ್ಲಿ ನನ್ನ ಮನಸ್ಸಿನಲ್ಲಿ ಅಷ್ಟು ಆಳವಾಗಿ ಬೇರೂರು ಕೂತಿದ್ಲು ಅಂತ ಹೇಳ್ಕೊಳ್ಳೋದಕ್ಕೆ ಖುಷಿ. ಆ ನಿಟ್ಟಿನಲ್ಲಿ ಅವ್ರ ಕಾಲಿಗೆ ನಮಸ್ಕಾರ ಮಾಡಿ ಅವ್ರ ಜೊತೆ ಊಟ ಮಾಡಿ ಮತ್ತೆ ನಾನು ನನ್ನ ಚಿತ್ರೀಕರಣಕ್ಕೆ ಇಳಿದೆ. ಇನ್ನು ಮಾಂಟೇಜಸ್ನಲ್ಲಿ ನಿಮಗೆ ಹೇಳಬೇಕು ಅಂತಂದರೆ, ಎಸ್ ಅಫ್ಕೋರ್ಸ್ ಇಲ್ಲಿ ಒಂದಷ್ಟು ಪೊಲೀಸ್ ಆಫೀಸರ್ಸ್ ಅಟ್ಟಿಸ್ಕೊಂಡು ಹೋಗೋ ಶಾರ್ಟ್ಸ್ಗಳು, ಅದು ಇದು ಇಡೀ ಸಿನಿಮಾಗೆ ಏನೆಲ್ಲ ಬೇಕಾಗಿತ್ತೋ ಇಡೀ ಸಿನಿಮಾಗೆ ಇನ್ನೆಲ್ಲೂ ನನಗೆ ಇನ್ನು ಅವಕಾಶ ಇಲ್ಲ. ಯಾಕೆಂದರೆ ಟಾಕಿಗೆ ಹೋಗಬೇಕು, ಆ್ಯಕ್ಷನ್ ಆದ ತಕ್ಷಣ ನೆಕ್ಸ್ಟ್ ನಾನು ನಿಮಗೆ ಇದ್ರ ಕ್ಲೈಮ್ಯಾಕ್ಸ್ ಬಗ್ಗೆ ಮಾತಾಡ್ತೀನಿ. ಅದಾದಮೇಲೆ ಇನ್ನು ಟಾಕಿಗೆ ಹೋಗ್ಬಿಡ್ಬೇಕು. ಅದಾದಮೇಲೆ ಇನ್ನೊಂದು ಫೈಟು ಚಿಕ್ಕ, ಅಂದರೆ ಅವಾಗ ಆದಿ ಏನು ಮಾಡಬೇಕು ಅಂದರೆ ಕ್ಲೀನಾಗಿ ಶೇವ್ ಮಾಡಿ ಎಲ್ಲ ಮಾಡಿ, ನೆನಪಿದೆಯಾ ಅಗರಬತ್ತಿ ಫ್ಯಾಕ್ಟ್ರಿ ವಿಶ್ವಾಗ ಅವ್ರ ತಂದೆನ ಯಾರೋ ಒಬ್ಬ ಒದ್ದಿರ್ತಾನೋ ಅಂದರೆ ಲಕ್ಷ್ಮಣ್ ಸರ್ ಅವ್ರ ವಿರುದ್ಧ ಒಂದು ಫೈಟ್ ಆಗುತ್ತೆ. ಅದಿನ್ನೂ ಲೇಟೆಸ್ಟ್ ಸ್ಟೇಜ್, ಅದನ್ನು ನನಗೆ ಮಾಡೋಕ್ಕಾಗಲ್ಲ, ಯಾಕೆಂದರೆ ಆದಿ ಕಂಟಿನ್ಯೂಟಿ ಹೊಡೆದ್ಬಿಡುತ್ತಲ್ಲ. ಆ ನಿಟ್ಟಿನಲ್ಲಿ ಇನ್ನೆಲ್ಲೂ ನನಗೆ ಕಾಲಾವಕಾಶ ಇಲ್ಲದೇ ಇರೋದ್ರಿಂದ ಈ 2 ದಿನಗಳನ್ನು ತುಂಬ ಸುಂದರವಾಗಿ ಬಳಸ್ಕೊಂಡು, ಇನ್ನೇನು ನನಗೆ ಇನ್ಯಾವುದು ಶಾರ್ಟ್ಸ್ ಬೇಡ, ಇದಿಷ್ಟು ಸಾಕು ಪರಮಾತ್ಮ ಅನ್ನೋ ನಿಟ್ಟಿನಲ್ಲಿ ಆ ಮಾಂಟೇಜಸ್ನೆಲ್ಲ ಶೂಟ್ ಮಾಡೋ ಟೈಮಲ್ಲಿ ಆದಂತಹ ಸಣ್ಣ ಪುಟ್ಟ ಅವಘಡಗಳಿದು. ಈ ನಿಟ್ಟಿನಲ್ಲಿ ಅಫ್ಕೋರ್ಸ್ ಆ ದಿನದಲ್ಲಿ ವಿಜಯ್ ಅವ್ರ ಜೊತೆಗಿದ್ದರು 2 ದಿವಸ, ಆ ದಿವಸದಲ್ಲಿ ಶೋಭರಾಜ್ ಇದ್ದರು, ಆ ದಿವಸದಲ್ಲಿ ಎಲ್ಲ ಆರ್ಟಿಸ್ಟ್ಗಳು ಇದ್ದರು. ಎಲ್ಲರ ಕೋಆಪ್ರೇಷನ್ನಿಂದ ಬ್ಯೂಟಿಫುಲ್ ಮಾಂಟೇಜಸ್ಗಳನ್ನೆಲ್ಲ ನೀವೇನೆಲ್ಲ ನೋಡ್ಬೋದು. ಓ ಕ್ಷತ್ರಿಯ ಆಗಿರ್ಬೋದು, ದೇವರಾಜ್ ಸರ್ದ ಎನ್ಕೌಂಟರ್ಸ್ ಆಗಿರ್ಬೋದು, ಲಕ್ಷ್ಮಣ್ ಪುರಿ ಸ್ಲಮ್ಮಲ್ಲಿ ಒಂದಷ್ಟು ಎನ್ಕೌಂಟರ್ಸ್ ಮಾಡ್ತೀವಿ. ನಿಮಗೆ ನೆನಪಿದೆಯಾ ಪಿಕ್ಚರ್ ಬಿಗಿನಿಂಗಲ್ಲಿ ಒಂದಷ್ಟು ಹೊಡಿತಾ ಇರ್ಬೇಕಾದ್ರೆ ಅಮ್ಮ 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 ಹಾಗೆ ಸಾಯೋ ಪ್ರತಿಯೊಬ್ಬ ರೌಡಿಯ ಬಾಯಲ್ಲಿ ಬರ್ತಕ್ಕಂತಹ ಕೊನೆಯ ಮಾತು ಅಮ್ಮ. ಕೊತ್ವಾಲ್ ರಾಮಚಂದ್ರನ ತಾಯಿ ತನ್ನ ಮಗ ಶ್ರೀರಾಮಚಂದ್ರನೇ ಆಗಬೇಕು ಅಂತ ಆಸೆ ಪಟ್ಟಿದ್ಲು, ಆದರೆ ಮಗ ರೌಡಿ ಆಗೋದ. ಜಯರಾಜನ ತಾಯಿ ತನ್ನ ಮಗ ಇಡೀ ಜನತೆಯನ್ನು ಜಯಿಸಿ ಒಬ್ಬ ಮಹಾರಾಜನಾಗಿ ರಾರಾಜಿಸ್ಬೇಕು ಅಂತ ಆಸೆ ಪಟ್ಟಿದ್ಲು, ಆದರೆ ಮಗ ಹಂಗಾಗ್ಬಿಟ್ಟ. ಇನ್ನು ಆಯುಲ್ ಕುಮಾರ, ಆ ತಾಯಿ ತನ್ನ ಮಗ ಕುಮಾರ ಕಂಠೀರವ ಆಗಬೇಕು ಅಂತಲೇ ತನ್ನ ಮಗನಿಗೆ ಆ ಹೆಸರಿಟ್ಟಿದ್ಲು. ಇದೆಲ್ಲ ಇತ್ತು ಗೊತ್ತಾ ಮಾಂಟೇಜಸ್. ಎಲ್ಲವನ್ನು ಮುಗಿಸ್ದೆ ಕಣ್ರಿ, ಎಲ್ಲವನ್ನು ಮುಗಿಸಿ ಎಲ್ಲವೂ ಆದ ನಂತರ 2 ದಿನಗಳ ಕೆಲಸವನ್ನು ಮಾಡಿದ ನಂತರ ನನ್ನ ಒಂದಷ್ಟು ಶೀಟ್ಸಲ್ಲಿ ಬರ್ಕೋತೀವಿ ಗೊತ್ತಾ, ದೀಸ್ ಆರ್ ದ ಮಾಂಟೇಜಸ್ ವಿಚ್ ವಿ ಹ್ಯಾವ್ ಟು ಟೇಕ್ ಅನ್ನೋದು. ಒಂದು 7-8 ಶೀಟಲ್ಲಿ ಒಂದಷ್ಟು ಶಾರ್ಟ್ಸ್ಗಳನ್ನ ಏನೇನು ಬರೆದಿದ್ದೆ ಎಲ್ಲವನ್ನು ಸ್ಕ್ರ್ಯಾಚ್ ಮಾಡ್ತಾ ಬಂದು ನನ್ನ ಮಾಂಟೇಜಸ್ನ ಮುಗಿಸ್ದ ಅಷ್ಟು ವಿಷಯಗಳನ್ನ ತಂದು ನಿಮ್ಮ ಮುಂದೆ ಇಟ್ಟಿದ್ದೀನಿ. ಹೋಗ್ಬಿಟ್ಟು ಬರ್ತೀನಿ ವೀಕ್ಷಕರೇ, ನಿಮ್ಮ ಪ್ರೀತಿ ಆಶೀರ್ವಾದ ಸದಾ ನಮ್ಮ ಮೇಲೆ ಇರಲಿ ಅಂತ ಹೇಳ್ತಾ ಇದ್ದೇನೆ. ಇನ್ನೊಂದು ಸಣ್ಣ ಸಂತೋಷದ ವಿಷಯ ಏನು ಅಂತಂದರೆ,
ವೀಕ್ಷಕರೇ, ಅಫ್ಕೋರ್ಸ್ ಎಷ್ಟೋ ಜನ ಏನು ಮಾಡ್ತಾ ಇದ್ದೀರಾ ಅಂತಂದರೆ ವಾಟ್ಸಪ್ಪಲ್ಲಿ ಸರ್ ನನಗೊಂದು ಚಾನ್ಸ್ ಕೊಡಿ, ಸರ್ ನನಗೊಂದು ಅದು ಕೊಡಿ, ಸರ್ ನೀವು ದಯವಿಟ್ಟು ಅರ್ಥ ಮಾಡ್ಕೊಳ್ಳಿಪ್ಪ, ನಾನು ನಿಮ್ಗೇನು ಬೇಕೋ ಸಹಾಯ ಮಾಡೋಕ್ಕೆ ನಿಂತಿದ್ದೀನಿ. ಆದರೆ ನೀವು ಹೇಗಿದ್ದೀರಾ ಅಂತಲೂ ಗೊತ್ತಿಲ್ಲದೆ ಸರ್ ನನಗೊಂದು ಚಾನ್ಸ್ ಕೊಡಿ ಅಂತ ಸುಮ್ಮನೆ ಬರೆದ್ರೆ ನಾನು ಏನಪ್ಪ ಕೊಡಲಿ? ನಿಮ್ಮ ಫೋಟೋಗ್ರಾಫ್ಸ್ನ, ನಿಮ್ಮ ಪ್ರೊಫೈಲ್ನ, ನಿಮ್ಮ ರೆಸ್ಯೂಮ್ನ ದಯವಿಟ್ಟು ನಾನು ಕೊಟ್ಟಿರುವಂಥ ಒಂದು ಅಡ್ರೆಸ್ ಏನಿದೆ, ಫಾರ್ ಎಕ್ಸಾಂಪಲ್ ಶ್ರೀ ಸೌಭಾಗ್ಯಲಕ್ಷ್ಮಿ ಫಿಲಮ್ಸ್, ನಂಬರ್ 70 ಬೆಮಲ್ ಲೇಔಟ್, 10th ಸ್ಟೇಜ್, ಆಪೋಸಿಟ್ ಟು ಸೆಂಚುರಿ ಇಂಡಸ್ ಅಪಾರ್ಟ್ಮೆಂಟ್ಸ್, ರಾಜರಾಜೇಶ್ವರಿ ನಗರ, ಬ್ಯಾಂಗ್ಳೂರು 98. ಈ ಅಡ್ರೆಸ್ಗೆ ನಿಮ್ಮ ಪೋಸ್ಟನ್ನು ಕಳಿಸಿ. ನಾನು ನಿಮ್ಮ ಪೋಸ್ಟನ್ನು ಪರಿಶೀಲಿಸಿದ ನಂತರ ನನ್ನ ಕೈಲಿ ಆದಷ್ಟು 100ಕ್ಕೆ 99 ಭಾಗ ಏನೆಲ್ಲ ಮಾಡಬೇಕೋ ಆ ನಿಟ್ಟಿನಲ್ಲಿ ನಿಮಗೆ ಸಹಾಯ ಮಾಡಲಿಕ್ಕೆ ಪ್ರಯತ್ನ ಪಡ್ತೀನಿ ಅಂತ ಹೇಳ್ತಾ ಹೋಗ್ಬಿಟ್ಟು ಬರ್ತೀನಿ ವೀಕ್ಷಕರೇ. ನಮಸ್ತೆ, ಗುಡ್ ಬಾಯ್.